ಹೆಲೋ ಸ್ಟೂಡೆಂಟ್ಸ್, ಶಿಕ್ಷಣ ಇಲಾಖೆ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದಿದೆ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಇದೇ ತಿಂಗಳು ಅಂತಂದ್ರೆ ಮಾರ್ಚ್ 22ನೇ ತಾರೀಕಿನಂದು ಕರ್ನಾಟಕ ಬಂದ್ ಇರತಕ್ಕಂತಹ ಕಾರಣದಿಂದ ಆ ದಿನದಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುತ್ತಾ ಇಲ್ಲ ಅಂತಂದ್ರೆ ಮುಂದೂಡಿಕೆ ಮಾಡಲಾಗತ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು ಶಿಕ್ಷಣ ಸಚಿವರು. ಏನು ಅಂತಂದ್ರೆ ಸೊ ಯಾವುದೇ ಕಾರಣಕ್ಕೂ ಸಹ ಪರೀಕ್ಷೆನ ಮುಂದೂಡಿಕೆ ಮಾಡುವುದಿಲ್ಲ. 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅದೇ ರೀತಿ ಇರುತ್ತೆ. ಸೊ ಅವತ್ತು ಸಹ ಪರೀಕ್ಷೆ ಅಟೆಂಡ್ ಆಗಬೇಕಾಗಿರುತ್ತೆ. ಸೊ ನಿಮಗೆ ಯಾವುದೇ ರೀತಿ ಮುಂದೂಡಿಕೆ ಮಾಡೋದಿಲ್ಲ, ಓಕೆನಾ, ಬಂದಿದ್ರು ಸಹ ನಿಮಗೆ ಪರೀಕ್ಷೆ ಇರುತ್ತೆ ಅಂತ ಹೇಳಿ ಈಗ ಶಿಕ್ಷಣ ಸಚಿವರು ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು, ಓಕೆನಾ. ಸೊ ಮಾರ್ಚ್ 22ನೇ ತಾರೀಕಿನಂದು ಯಾವುದೇ ರೀತಿ ಪರೀಕ್ಷೆ ಮುಂದೂಡಿಕೆ ಆಗೋದಿಲ್ಲ, ಅವತ್ತು ಪರೀಕ್ಷೆ ಇರುತ್ತೆ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.